ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸತು. ಏನಿ ಕುಲಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಗುಳಕ ಕುಟೀಲ ಕುಕ್ಷೀಗದೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಕಪಟ ದೂತ ವಿದ್ಯಾಧಾರನೂ ಆದ ಈ ಶಕುನಿಯೊಡನೆ ನಿಮ್ಮಗಳ ಸರಸ. ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ 99 ಮಂದಿ ಸಹೋದರರ ಸಾವಿನ ಕಿಚ್ಚು ನನ್ನ ಹೃದಯದಲ್ಲಿಂದು ಅಗ್ನಿ ಜ್ವಾಲೆಯನ್ನೇ ಸೃಷ್ಟಿಸಿದೆ. ಅವರ ಸಾವಿನ ಕೂಗು ನಿತ್ಯ ನನ್ನ ನಿದ್ದೆಗೆಡಿಸುತ್ತಿದೆ. ಅವರುಗಳ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡದಿದ್ದರೆ ನಾನು ಶಕುನಿಯ ಅಲ್ಲ, ನಾನು ಶಕುನಿಯ ಅಲ್ಲ. ಏ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ದುರ್ಯೋಧನ, ನಿನ್ನ ಸುತ್ತ ರಾಜಕೀಯ ಎಂಬ ತಂತ್ರವನ್ನ ಎಣೆದು ನಿನ್ನ ವಿರುದ್ಧ ಭೀಮಸೇನನನ್ನು ಎತ್ತಿ ಕಟ್ಟಿ ನಿನ್ನ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಸಿ ತುಂಡರಿಸಿ ಸಂಹರಿಸದಿದ್ದರೆ ನಾನು ಶಕುನಿಯೇ ಅಲ್ಲ. ಏ ದುರ್ಯೋಧನ, ಈ ಶಕುನಿ ಎಂಬ 3 ಅಕ್ಷರಗಳ ಅರ್ಥ ತಿಳಿದಿದೆಯೇನೋ ಮೂಢ? ಶಾ ಎಂದರೆ ಶಕ್ತಿ ಪ್ರಧಾನನಾದ ನಾನು, ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ. ಹೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನೇ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಈ ಶಕುನಿಯಿಂದ ನಿನ್ನ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದುಕೊಂಡೇನೋ? ನಾನೆಂದಿಗೆ ನಿನ್ನಪ್ಪನ ಮನೆಗೆ ಕಾಲಿಟ್ಟವು ಅಂದೋದು ಕಾಗೆ ಒಕ್ಕ ಬೀಡಾಯಿತು, ಮಾರಿ ಒಕ್ಕ ಬೀಡಾಯಿತು. ನನ್ನ 99 ಮಂದಿ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ನಿನ್ನ ಮಡದಿಯಾದ ಭಾನುಮತಿ ಎಂದಿಗೆ ಮಂಡಗೆದರಿ ಮುಂಡಾಗುವಳು, ಅಂದು ನನ್ನ ಮನಸ್ಸಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಈ ನಿನ್ನ ಕುರುಕುಲ ವಂಶವನ್ನು ನಿರ್ನಾಮ ಮಾಡುವವನು ನಾನಾರೆಂದು ನಿಮಗೆ ತಿಳಿಯುತ್ತಿಲ್ಲವೇ? ನಿನ್ನ ಈ ಕುರುಕುಲ ವಂಶವನ್ನು ನಿರ್ನಾಮ ಮಾಡುವವನು ನಾನಾರು ಗೊತ್ತಾಗುತ್ತಿಲ್ಲವೇ ನಿಮಗೆ? ಯಾರು? ಶಕುನಿ. ಈ ಶಕುನಿಯಿಂದ ನಿನ್ನ ಕುರುವಂಶ ನಿರ್ನಾಮ. 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 ಬನ್ನಿ ನಮ್ಮ ಪೌರಾಣಿಕ ಪಾತ್ರದಲ್ಲಿರುವಂತಹ ಸ್ಪರ್ಧಿಯನ್ನು ಮಾತನಾಡಿಸೋಣ. ನಾನಾರೆಂದು ನಿಮಗೆ ತಿಳಿಯಲಿಲ್ಲವೇ? ನಿಮ್ಮ ಈ ವೇಷಭೂಷಣಕ್ಕೆ ಕಾರಣವನ್ನು ತಿಳಿಯಲು ನಿಮ್ಮನ್ನು ಮಾತನಾಡಿಸುತ್ತಿರುವೆ. ಹಾಗಾದರೆ ಬನ್ನಿ, ಹತ್ತಿರ ಬನ್ನಿ. ಯಾರು ಹೆದರಬೇಡಿ. ಈ ಒಂದು ಪಾತ್ರ ನನಗೆ ಇದುವರೆಗೂ ಸಾಮಾಜಿಕ ನಾಟಕಗಳನ್ನ ಬಹಳಷ್ಟು ಮಾಡಿದ್ದೀನಿ. ಪೌರಾಣಿಕ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಇದು 2ನೇ ಬಾರಿ. ಒಂದು ಹಿರಣ್ಯಕಶಿಪು ಮಾಡಿದ್ದೆ, 2ನೇ ಸಾರಿ ಇದನ್ನ ಶಕುನಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಯಾಕೆಂದ್ರೆ ನಾನು ಬಹಳಷ್ಟು ನಾಟಕಗಳನ್ನ ನೋಡ್ತಾ ಇರ್ತೀನಿ.
ಅಲ್ಲಿ ನೋಡಿದಾಗ ಇನ್ಸ್ಪಿರೇಷನ್ ಆಯ್ತು, ಶಕುನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗಾಗಿ ನನಗೂ ಕೂಡ ಕೊನೆವರೆಗೂ ಏನ್ ಮಾಡಬೇಕು ಅಂತ ಗೊತ್ತಿರ್ಲಿಲ್ಲ. ಮೊನ್ನೆ ನಾವು ಕಾಸ್ಟ್ಯೂಮ್ ತರಕ್ ಹೋದಾಗ ಏನಾದ್ರು ಮಾಡಬೇಕು ಅಂದಾಗ ನನಗೊಂದು ಐಡಿಯಾ ಹೊಡೆದ್ವಿ, ಶಕುನಿ ಪಾತ್ರ ಮಾಡಬೇಕು ಅಂತ. ಹಾಗಾಗಿ ಪೌರಾಣಿಕವನ್ನ ಮಾಡಿದ್ರೆ ಹೇಗಿರುತ್ತೆ, ಪೌರಾಣಿಕದಲ್ಲಿ ನನ್ನ ಒಂದು ಆಕ್ಟಿಂಗ್ ಯಾಕೆ ಮಾಡ್ಬೋದು ಅನ್ನೋ ಒಂದು ಆಸೆಯಿಂದ ಇವತ್ತು ಈ ಒಂದು ಶಕುನಿ ಪಾತ್ರವನ್ನ ಮಾಡಿ ಫ್ಯಾನ್ಸಿ ಡ್ರೆಸ್ಸಿಂಗ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಧನ್ಯವಾದಗಳು ಸರ್. ನಿಮ್ಮ ಮೇಕಪ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಧನ್ಯವಾದಗಳು.